ಹಿಂದೆ ರಾಜ ಮಹಾರಾಜರು ಎದುರಾಳಿಗಳನ್ನ ಕೊಲ್ಲೋದಕ್ಕೆ ವಿಷಕನ್ಯೆಯರನ್ನ ಛೂ ಬಿಡ್ತಾ ಇದ್ರು. ಅದೇ ರೀತಿ ಈಗ ಪಾಪಿ ಪಾಕಿಸ್ತಾನ್ ಭಾರತವನ್ನ ಸೋಲಿಸೋದಕ್ಕೆ ಮಾಡರ್ನ್ ವಿಷಕನ್ಯೆಯರನ್ನ ಬಳಸ್ಕೊಳ್ತಾ ಇದೆ. ಉಂಡ ಮನೆಗೆ ದ್ರೋಹ ಬಗೆದ ಯೂಟ್ಯೂಬರ್ ಜ್ಯೋತಿಯ ಕರಾಳ ಮುಖ ಬಯಲಾಗ್ತಾ ಇದೆ. ಪಹಲ್ಗಾಮ್ ದಾಳಿಯ ಹಿಂದೆ ಈ ಕಿರಾತಕಿಯ ಕೈವಾಡ ಇರೋ ಶಂಕೆ ವ್ಯಕ್ತವಾಗಿದೆ. ಮಲ್ಹೋತ್ರಾ ಹೊರಗಡೆ ಯೂಟ್ಯೂಬರ್ ಆದ್ರೆ ಒಳಗಡೆ ಭಯಾನಕ ಟೆರರ್. ನೋಡೋಕೆ ಸುರಸುಂದರಿ ಆದ್ರೆ ಪಕ್ಕಾ ನಮಕ್ ಹರಾಮಿ. ಉಂಡ ಮನೆಗೆ ಕನ್ನ ಹಾಕಿದ ಕಿರಾತಕಿ, ಭಾರತ ಮಾತೆ ಬೆನ್ನಿಗೆ ಚೂರಿ ಹಾಕಿದ ದೇಶದ್ರೋಹಿ. ಬಗೆದಷ್ಟು ಬಯಲಾಗ್ತಿದೆ ನಮಕ್ ಹರಾಮಿ ಕರಾಳ ಮುಖ. ಎನ್ಐಎ ತನಿಖೆಯಲ್ಲಿ ಬಯಲಾಯಿತು ಸ್ಫೋಟಕ ಅಂಶ. ಪಾಕಿಸ್ತಾನದ ಪರ ಬೇಹುಗಾರಿಕೆ ನಡೆಸಿದ ಆರೋಪದಲ್ಲಿ ಯೂಟ್ಯೂಬರ್ ಜ್ಯೋತಿಯನ್ನ ಎನ್ಐಎ ಬೇಟೆಯಾಡಿದೆ. ಟ್ರಾವೆಲ್ ವಿತ್ ಜೋ ಯೂಟ್ಯೂಬ್ ಚಾನೆಲ್ನ ಬ್ಲಾಗರ್ ಜ್ಯೋತಿ ಮಲ್ಹೋತ್ರಾಳನ್ನ ಎನ್ಐಎ ಜಾಲಾಡ್ತಿದೆ. ತನಿಖೆಯಲ್ಲಿ ಬೆಚ್ಚಿ ಬೀಳಿಸೋ ಭಯಾನಕ ಮಾಹಿತಿಗಳು ಹೊರಬೀಳುತ್ತಿವೆ. ಪಹಲ್ಗಾಮ್ ದಾಳಿ ಹಿಂದಿದೆಯಾ ಜ್ಯೋತಿ ಕೈವಾಡ? ಜನವರಿಯಲ್ಲೇ ಪಹಲ್ಗಾಮ್ಗೆ ಹೋಗಿದ್ದ ಮಲ್ಹೋತ್ರಾ. ಕಾಶ್ಮೀರದಲ್ಲಿ ಭಯೋತ್ಪಾದಕರ ದಾಳಿಗೂ ಮುನ್ನವೇ ಈ ನಮಕ್ ಹರಾಮಿ ಜ್ಯೋತಿ ಪಹಲ್ಗಾಮ್ಗೆ ಭೇಟಿ ನೀಡಿದ್ಲಂತೆ. 3 ತಿಂಗಳ ಮುಂಚೆಯೇ ಅಂದ್ರೆ ಏಪ್ರಿಲ್ನಲ್ಲೇ ಜ್ಯೋತಿ ಮಲ್ಹೋತ್ರಾ ಪಹಲ್ಗಾಮ್ಗೆ ವಿಸಿಟ್ ಮಾಡಿದ್ಲಂತೆ. ಇಡೀ ಪಹಲ್ಗಾಮ್ನಲ್ಲಿ ಈ ವಿಷಕನ್ಯೆ ವಿಡಿಯೋ ಕೂಡ ಮಾಡಿದ್ಲಂತೆ. ಪಾಕಿಸ್ತಾನಕ್ಕೆ ಭಾರತದ ಬಗ್ಗೆ ಮಾಹಿತಿ ಸೋರಿಕೆ ಮಾಡುತ್ತಿದ್ದ ಜ್ಯೋತಿ ಪಹಲ್ಗಾಮ್ಗೆ ಭೇಟಿ ನೀಡಿರೋದು ಭಾರಿ ಅನುಮಾನಕ್ಕೆ ಕಾರಣವಾಗಿದೆ. ಪಹಲ್ಗಾಮ್ ದಾಳಿ ಹಿಂದೆ ಜ್ಯೋತಿ ಕೈವಾಡವಿರೋ ಬಗ್ಗೆ ಎನ್ಐಎ ತನಿಖೆ ಮಾಡುತ್ತಿದೆ. ಪಾಕ್ ಹೈಕಮಿಷನ್ ಸಿಬ್ಬಂದಿ ಜೊತೆ ಜ್ಯೋತಿ ಲಿಂಕ್. ಇದಿಷ್ಟೇ ಅಲ್ಲ, ದೇಶದ್ರೋಹಿ ಜ್ಯೋತಿಗೆ ಪಾಕಿಸ್ತಾನದ ಹೈಕಮಿಷನ್ ಸಿಬ್ಬಂದಿ ಜೊತೆಯೂ ನಂಟಿದೆಯಂತೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ದೆಹಲಿಯಲ್ಲಿರೋ ಪಾಕಿಸ್ತಾನ ಹೈಕಮಿಷನ್ಗೆ ಕೇಕ್ ತಲುಪಿಸುತ್ತಿದ್ದ ವ್ಯಕ್ತಿಯೊಬ್ಬನ ಜೊತೆಯೂ ಜ್ಯೋತಿ ಕಾಣಿಸಿಕೊಂಡಿದ್ದಾಳೆ ಅನ್ನೋ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಒಡಿಶಾ ಯೂಟ್ಯೂಬರ್ ಜೊತೆ ಮಲ್ಹೋತ್ರಾ ಸಂಬಂಧ. ಸೆಪ್ಟೆಂಬರ್ 2024ರಲ್ಲಿ ಮಲ್ಹೋತ್ರಾ ಪೂರಿ ಜಗನ್ನಾಥಕ್ಕೆ ಭೇಟಿ ನೀಡಿ ಅಲ್ಲಿನ ಯೂಟ್ಯೂಬರ್ ಪ್ರಿಯಾಂಕಾ ಸೇನಾಪತಿನ ಮೀಟ್ ಮಾಡಿದ್ಲಂತೆ. ವಿಷಯ ಏನಂದ್ರೆ ಪ್ರಿಯಾಂಕಾ ಕೂಡ ಪಾಕಿಸ್ತಾನದ ಜೊತೆ ಲಿಂಕ್ನಲ್ಲಿದ್ಲಂತೆ. ಒಡಿಶಾ ವ್ಲಾಗರ್ ಪ್ರಿಯಾಂಕಾ ಸೇನಾಪತಿ 3-4 ತಿಂಗಳ ಹಿಂದೆ ಪಾಕಿಸ್ತಾನದ ಕರ್ತಾರ್ಪುರಕ್ಕೆ ಭೇಟಿ ನೀಡಿದ್ಲಂತೆ. ಹೀಗಾಗಿ ಪ್ರಿಯಾಂಕಾ ಸೇನಾಪತಿ ವಿರುದ್ಧವೂ ತನಿಖೆ ನಡೆಯುತ್ತಿದೆ. ये नहीं पता पाकिस्तान पहुंच गई। जॉब करा करती है दिल्ली में लॉकडाउन से पहले। मैंने तो नहीं देखी, मेरे पास तो छोटा सा फोन है, उसमें न कुछ आता न कुछ जाता। खुद परेशान होता, मैं तो 3 दिन से खुद बीमार हो गया। ಪಾಕಿಸ್ತಾನ ಭೇಟಿ ಒಪ್ಪಿಕೊಂಡ ಜ್ಯೋತಿ ತಂದೆ. ಸದ್ಯ ಜ್ಯೋತಿ ಮಲ್ಹೋತ್ರಾ ಲ್ಯಾಪ್ಟಾಪ್ ಅನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಈ ದೇಶದ್ರೋಹಿಯ ಇನ್ಸ್ಟಾಗ್ರಾಂ ಅಕೌಂಟ್ ಅನ್ನ ಜಾಲಾಡುತ್ತಿದ್ದಾರೆ. ತನಿಖೆಯಲ್ಲಿ ಇನ್ನು ಏನೆಲ್ಲ ಸ್ಫೋಟಕ ಸತ್ಯ ಹೊರಬೀಳುತ್ತೋ ಏನೋ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹಿಂದೆ ರಾಜ ಮಹಾರಾಜರು ಎದುರಾಳಿಗಳನ್ನ ಕೊಲ್ಲೋದಕ್ಕೆ ವಿಷಕನ್ಯೆಯರನ್ನ ಛೂ ಬಿಡ್ತಾ ಇದ್ರು. ಅದೇ ರೀತಿ ಈಗ ಪಾಪಿ ಪಾಕಿಸ್ತಾನ್ ಭಾರತವನ್ನ ಸೋಲಿಸೋದಕ್ಕೆ ಮಾಡರ್ನ್ ವಿಷಕನ್ಯೆಯರನ್ನ ಬಳಸ್ಕೊಳ್ತಾ ಇದೆ. ಉಂಡ ಮನೆಗೆ ದ್ರೋಹ ಬಗೆದ ಯೂಟ್ಯೂಬರ್ ಜ್ಯೋತಿಯ ಕರಾಳ ಮುಖ ಬಯಲಾಗ್ತಾ ಇದೆ. ಪಹಲ್ಗಾಮ್ ದಾಳಿಯ ಹಿಂದೆ ಈ ಕಿರಾತಕಿಯ ಕೈವಾಡ ಇರೋ ಶಂಕೆ ವ್ಯಕ್ತವಾಗಿದೆ. ಮಲ್ಹೋತ್ರಾ ಹೊರಗಡೆ ಯೂಟ್ಯೂಬರ್ ಆದ್ರೆ ಒಳಗಡೆ ಭಯಾನಕ ಟೆರರ್. ನೋಡೋಕೆ ಸುರಸುಂದರಿ ಆದ್ರೆ ಪಕ್ಕಾ ನಮಕ್ ಹರಾಮಿ. ಉಂಡ ಮನೆಗೆ ಕನ್ನ ಹಾಕಿದ ಕಿರಾತಕಿ, ಭಾರತ ಮಾತೆ ಬೆನ್ನಿಗೆ ಚೂರಿ ಹಾಕಿದ ದೇಶದ್ರೋಹಿ. ಬಗೆದಷ್ಟು ಬಯಲಾಗ್ತಿದೆ ನಮಕ್ ಹರಾಮಿ ಕರಾಳ ಮುಖ. ಎನ್ಐಎ ತನಿಖೆಯಲ್ಲಿ ಬಯಲಾಯಿತು ಸ್ಫೋಟಕ ಅಂಶ. ಪಾಕಿಸ್ತಾನದ ಪರ ಬೇಹುಗಾರಿಕೆ ನಡೆಸಿದ ಆರೋಪದಲ್ಲಿ ಯೂಟ್ಯೂಬರ್ ಜ್ಯೋತಿಯನ್ನ ಎನ್ಐಎ ಬೇಟೆಯಾಡಿದೆ. ಟ್ರಾವೆಲ್ ವಿತ್ ಜೋ ಯೂಟ್ಯೂಬ್ ಚಾನೆಲ್ನ ಬ್ಲಾಗರ್ ಜ್ಯೋತಿ ಮಲ್ಹೋತ್ರಾಳನ್ನ ಎನ್ಐಎ ಜಾಲಾಡ್ತಿದೆ. ತನಿಖೆಯಲ್ಲಿ ಬೆಚ್ಚಿ ಬೀಳಿಸೋ ಭಯಾನಕ ಮಾಹಿತಿಗಳು ಹೊರಬೀಳುತ್ತಿವೆ. ಪಹಲ್ಗಾಮ್ ದಾಳಿ ಹಿಂದಿದೆಯಾ ಜ್ಯೋತಿ ಕೈವಾಡ? ಜನವರಿಯಲ್ಲೇ
ಪಹಲ್ಗಾಮ್ಗೆ ಹೋಗಿದ್ದ ಮಲ್ಹೋತ್ರಾ. ಕಾಶ್ಮೀರದಲ್ಲಿ ಭಯೋತ್ಪಾದಕರ ದಾಳಿಗೂ ಮುನ್ನವೇ ಈ ನಮಕ್ ಹರಾಮಿ ಜ್ಯೋತಿ ಪಹಲ್ಗಾಮ್ಗೆ ಭೇಟಿ ನೀಡಿದ್ಲಂತೆ. 3 ತಿಂಗಳ ಮುಂಚೆಯೇ ಅಂದ್ರೆ ಏಪ್ರಿಲ್ನಲ್ಲೇ ಜ್ಯೋತಿ ಮಲ್ಹೋತ್ರಾ ಪಹಲ್ಗಾಮ್ಗೆ ವಿಸಿಟ್ ಮಾಡಿದ್ಲಂತೆ. ಇಡೀ ಪಹಲ್ಗಾಮ್ನಲ್ಲಿ ಈ ವಿಷಕನ್ಯೆ ವಿಡಿಯೋ ಕೂಡ ಮಾಡಿದ್ಲಂತೆ. ಪಾಕಿಸ್ತಾನಕ್ಕೆ ಭಾರತದ ಬಗ್ಗೆ ಮಾಹಿತಿ ಸೋರಿಕೆ ಮಾಡುತ್ತಿದ್ದ ಜ್ಯೋತಿ ಪಹಲ್ಗಾಮ್ಗೆ ಭೇಟಿ ನೀಡಿರೋದು ಭಾರಿ ಅನುಮಾನಕ್ಕೆ ಕಾರಣವಾಗಿದೆ. ಪಹಲ್ಗಾಮ್ ದಾಳಿ ಹಿಂದೆ ಜ್ಯೋತಿ ಕೈವಾಡವಿರೋ ಬಗ್ಗೆ ಎನ್ಐಎ ತನಿಖೆ ಮಾಡುತ್ತಿದೆ. ಪಾಕ್ ಹೈಕಮಿಷನ್ ಸಿಬ್ಬಂದಿ ಜೊತೆ ಜ್ಯೋತಿ ಲಿಂಕ್. ಇದಿಷ್ಟೇ ಅಲ್ಲ, ದೇಶದ್ರೋಹಿ ಜ್ಯೋತಿಗೆ ಪಾಕಿಸ್ತಾನದ ಹೈಕಮಿಷನ್ ಸಿಬ್ಬಂದಿ ಜೊತೆಯೂ ನಂಟಿದೆಯಂತೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ದೆಹಲಿಯಲ್ಲಿರೋ ಪಾಕಿಸ್ತಾನ ಹೈಕಮಿಷನ್ಗೆ ಕೇಕ್ ತಲುಪಿಸುತ್ತಿದ್ದ ವ್ಯಕ್ತಿಯೊಬ್ಬನ ಜೊತೆಯೂ ಜ್ಯೋತಿ ಕಾಣಿಸಿಕೊಂಡಿದ್ದಾಳೆ ಅನ್ನೋ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಒಡಿಶಾ ಯೂಟ್ಯೂಬರ್ ಜೊತೆ ಮಲ್ಹೋತ್ರಾ ಸಂಬಂಧ. ಸೆಪ್ಟೆಂಬರ್ 2024ರಲ್ಲಿ ಮಲ್ಹೋತ್ರಾ ಪೂರಿ ಜಗನ್ನಾಥಕ್ಕೆ ಭೇಟಿ ನೀಡಿ ಅಲ್ಲಿನ ಯೂಟ್ಯೂಬರ್ ಪ್ರಿಯಾಂಕಾ ಸೇನಾಪತಿನ ಮೀಟ್ ಮಾಡಿದ್ಲಂತೆ. ವಿಷಯ ಏನಂದ್ರೆ, ಪ್ರಿಯಾಂಕಾ ಕೂಡ ಪಾಕಿಸ್ತಾನದ ಜೊತೆ ಲಿಂಕ್ನಲ್ಲಿದ್ಲಂತೆ. ಒಡಿಶಾ ವ್ಲಾಗರ್ ಪ್ರಿಯಾಂಕಾ ಸೇನಾಪತಿ 3-4 ತಿಂಗಳ ಹಿಂದೆ ಪಾಕಿಸ್ತಾನದ ಕರ್ತಾರ್ಪುರಕ್ಕೆ ಭೇಟಿ ನೀಡಿದ್ಲಂತೆ. ಹೀಗಾಗಿ ಪ್ರಿಯಾಂಕಾ ಸೇನಾಪತಿ ವಿರುದ್ಧವೂ ತನಿಖೆ ನಡೀತಿದೆ. ये नहीं पता पाकिस्तान पहुंच गई, मैं दिल्ली जा रही हूँ, ये नहीं पता पाकिस्तान पहुंच गई। मैं जॉब करा करती है दिल्ली में लॉकडाउन से पहले। मैंने तो नहीं देखी, मेरे पास तो छोटा सा फोन है, उसमें न कुछ आता न कुछ जाता। खुद परेशान होता, मैं तो 3 दिन से खुद बीमार हो गया। ಪಾಕಿಸ್ತಾನ ಭೇಟಿ ಒಪ್ಪಿಕೊಂಡ ಜ್ಯೋತಿ ತಂದೆ. ಸದ್ಯ ಜ್ಯೋತಿ ಮಲ್ಹೋತ್ರಾ ಲ್ಯಾಪ್ಟಾಪ್ ಅನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಈ ದೇಶದ್ರೋಹಿಯ ಇನ್ಸ್ಟಾಗ್ರಾಂ ಅಕೌಂಟ್ ಅನ್ನ ಜಾಲಾಡುತ್ತಿದ್ದಾರೆ. ತನಿಖೆಯಲ್ಲಿ ಇನ್ನು ಏನೆಲ್ಲ ಸ್ಫೋಟಕ ಸತ್ಯ ಹೊರಬೀಳುತ್ತೋ ಏನೋ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಏನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ ಎಲ್ ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 ಮಂತ್ಸ್ ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಂದ್ರ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನು ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀನಿ ಬರ್ತೀನಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದ ಮಾರಿ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಸ್ಕೊಂತೀನಿ ಅಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.